ಸಿರಾದ ತರಕಾರಿ ಮಾರ್ಕೆಟ್ ಜಾಗ ಯಾರಿಗೆ ಸೇರಿದ್ದು? ನಗರಸಭೆ ಸೇರಿರೋ ಜಾಗ ಈಗ ಖಾಸಗಿಗೆ ಸೇರಿದ್ಯಾ? ಶಿರಾನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ನಗರಸಭೆ ಅವರು ತರಕಾರಿ ಮಾರುಕಟ್ಟೆಗಾಗಿ ಮಳಿಗೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಈಗ ಮಳಿಗೆಗಳನ್ನ ಕೆಡವಿದ್ದು ಈ ಜಾಗ ಯಾರಿಗೆ ಸೇರಿದು ಎಂಬ ಪ್ರಶ್ನೆ ಉದ್ಭವಿಸಿದೆ. ಹೌದು, ಇಷ್ಟು ದಿನ ನಗರಸಭೆಯ ಜಾಗವಿದ್ದಾಗ ಈ ಮಾರ್ಕೆಟ್ನಲ್ಲಿ ಮಳಿಗೆಗಳನ್ನ ಕೆಡವಲಾಗಿದ್ದು, ಈಗ ಖಾಸಗಿಯವರು ಕಲ್ಲುಗಳನ್ನ ಹಾಕಿರುವುದರಿಂದ ಈ ಜಾಗ ಯಾರಿಗೆ ಸೇರಿದೆ ಅನ್ನೋ ಪ್ರಶ್ನೆ ಏಳಲು ಕಾರಣವಾಗಿದೆ. ಐಡಿಎಸ್ಎಂಟಿ ಯೋಜನೆಯಲ್ಲಿ 2004ರಲ್ಲಿ 87 ತರಕಾರಿ ಅಂಗಡಿಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಮಳಿಗೆಗಳನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆಯಂತೆ. ಇದರಿಂದ ವ್ಯಾಪಾರಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿತ್ತು. ಹೀಗಾಗಿ ಇಲ್ಲಿ ವ್ಯಾಪಾರಕ್ಕೆ ಹೋಗಲು ಹಿಂದೇಟು ಹಾಕ್ತಾ ಇದ್ರಂತೆ. ಜೊತೆಗೆ ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ಅಂಗಡಿಗಳನ್ನ ಹರಾಜಿನಲ್ಲಿ ಕೂಗಿ ಪಡೆದವರು ಸಹ ಅಲ್ಲಿಗೆ ಹೋಗದ ಕಾರಣ ಇದು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗಿತ್ತು. ಕೆಲ ಕಿಡಿಗೇಡಿಗಳು ಅಂಗಡಿಗಳಿಗೆ ಹಾಕಿದ್ದ ರೋಲಿಂಗ್ ಶಟರ್ಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದು ಯಾರು ಕೇಳುವವರು ಇಲ್ಲದಂತಾಗಿದೆ. ಇದಿಷ್ಟು ಅಲ್ಲದೆ ಕಳೆದ 20 ವರ್ಷದಿಂದ ಈ ಮಳಿಗೆಗಳಿಂದ ನಗರಸಭೆಗೆ ಆದಾಯ ಬಾರದ ಕಾರಣ ಇಲ್ಲಿನ ಮಳಿಗೆಗಳನ್ನ ಕೆಡವಲಾಗಿತ್ತು. ಅಲ್ಲದೆ ಇದೇ ಜಾಗದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮಳಿಗೆಗಳನ್ನ ನಿರ್ಮಾಣ ಮಾಡಲು ಮುಂದಾಗಿತ್ತು. ಇಷ್ಟು ದಿನ ಈ ಜಾಗಕ್ಕೆ ಯಾವುದೇ ವಿವಾದ ಇರಲಿಲ್ಲ. ಆದ್ರೆ ಇದೀಗ ಈ ಜಾಗಕ್ಕೆ ಯಾರೋ ಕಲ್ಲುಗಳನ್ನ ಸುರಿದಿರೋದು, ಈ ಜಾಗ ಯಾರಿಗೆ ಸೇರಿದೆ ಅನ್ನೋ ಅನುಮಾನ ಶುರುವಾಗಿದೆ. ಐಡಿಎಸ್ಎಂಟಿ ಯೋಜನೆಯಡಿ 2004-05ರಲ್ಲಿ ಅದನ್ನು ಆ ಜಾಗದಲ್ಲಿ 87 ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅವುಗಳಿಗೆ ಅವಾಗ ಹರಾಜು ಹಾಕಿದ್ರು ಕೆಲವೊಂದು ಜನ ಅಲ್ಲಿ ಕೂಕೊಂಡು ಅಡ್ವಾನ್ಸನ್ನು ಕಟ್ಟಿದ್ರು. ಅಡ್ವಾನ್ಸ್ ಕಟ್ಟಿದಾದ ಮೇಲೆ ಅದು ತಗ್ಗಿನ ಪ್ರದೇಶದಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನೀರು ಒಳಗಡೆ ನುಗ್ತಕ್ಕಂಥ ಸನ್ನಿವೇಶ ಕಂಡು ಬಂದಿದ್ದರಿಂದ ಅವುಗಳಿಗೆ ಯಾರು ಸಹಿತ ಶಿಫ್ಟ್ ಆಗಲಿಲ್ಲ. ಹಾಗಾಗಿ ಅವುಗಳನ್ನು ಜನರಲ್ ಬಾಡಿಲಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿ ಡೆಮಾಲಿಷನ್ ಮಾಡಲಿಕ್ಕೆ ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಯವರ ಮೂಲಕ ಸರ್ಕಾರಕ್ಕೆ ಒತ್ತಾಕಿದ್ವಿ ಪರ್ಮಿಷನ್ ಕೊಡಲಿಕ್ಕೆ. ಡೆಮಾಲಿಷನ್ಗೆ ಅವು ಶಿಥಿಲಗೊಂಡಿದ್ದಾವೆ ಅಂತ ಹೇಳ್ಬಿಟ್ಟು ಮಳಿಗೆಗಳು. ಅದನ್ನು ಸರ್ಕಾರದಿಂದ ನಮಗೆ ಬಿಡಿ ನಿಯಮದ ಪ್ರಕಾರ ಅವುಗಳನ್ನು ಶಿಥಿಲಾವಸ್ಥಿತ ಕಟ್ಟಡಗಳನ್ನು ಡೆಮಾಲಿಷನ್ ಮಾಡಲಿಕ್ಕೆ ಅನುಮತಿ ಸಿಕ್ತು. ಹಾಗಾಗಿ ನಾವು ಟೆಂಡರ್ ಮೂಲಕ ಅವುಗಳನ್ನು ಡೆಮಾಲಿಷನ್ ಮಾಡಿದ್ವಿ. ಅದು ಆಸ್ತಿ ಬೇರೆಯವರು ಅನ್ನೋದೊಂದು ಇದು ಬರ್ತಾ ಇದೆ. ಇಲ್ಲ, ಯಾವುದೇ ಕಾರಣಕ್ಕೂ ಆಸ್ತಿ ಸುಮಾರು 1989ರಲ್ಲಿ ಲಕ್ಷ್ಮಣ್ ದಾಸ್ ಅಂತಕ್ಕಂಥವ್ರು ಲೇಔಟನ್ನು ಅಪ್ರೂವಲ್ ಮಾಡ್ಕೊಂಡಿದ್ರು. ಆ ಅಪ್ರೂವಲ್ ಮಾಡ್ಕೊಂಡ ಸಮಯದಲ್ಲಿ ಅಭಿವೃದ್ಧಿ ಶುಲ್ಕವನ್ನು ಪಾವತಿಸುವ ಬದಲಾಗಿ ನಮಗೆ 1 ಎಕರೆ 1 ಗುಂಟೆ ಜಾಗವನ್ನು ನಮಗೆ ಹಸ್ತಾಂತರ ಮಾಡಿದರು. ನಮಗೆ ಎಲ್ಲ ದಾಖಲೆಗಳು ಇದೆ. ಹಾಗಾಗಿ ನಾವು ಈಗ ನೆಲಸಮ ಮಾಡಿದ್ದೀವಿ. ಅಲ್ಲಿ ಈಗ ಕೂಡಲೇ ನಾವು ಒಂದು ವಾಣಿಜ್ಯ ಸಂಕೀರ್ಣವನ್ನು, ಅತ್ಯಾಧುನಿಕ ವಾಣಿಜ್ಯ ಸಂಕೀರ್ಣವನ್ನು ನಾವು ಅಲ್ಲಿ ನಿರ್ಮಾಣ ಮಾಡ್ತೀವಿ. ಸರ್ವೇಯರ್ ಅವರು ಕಲ್ಲೆಲ್ಲ ಹಾಕೊಂಡಿದ್ದಾರೆ ಅಲ್ಲ, ಅವರು ಪ್ರೈವೇಟ್ನವ್ರ ಪಕ್ಕದವರು 100 ಜನ ಅನ್ನೋರು ಅವರು ಜಾಗ ಪಕ್ಕದಲ್ಲಿ ಇದೆ. ಅವರು ಹದ್ಬಸ್ತ್ ಮಾಡಿಕೊಡ್ಲಿಕ್ಕೆ ಅವ್ರಿಗೆ ಭೂ ದಾಖಲೆ ಇಲಾಖೆಗೆ ಅವರು ಅರ್ಜಿ ಕೊಟ್ಟಿದ್ರು. ಹಾಗಾಗಿ ಅವ್ರ ಪಕ್ಕದವರು ಅಳತೆ ಮಾಡಿಸಿದ್ದಾರೆ. ಈಗ ಜಾಗ ಯಾರ್ದು? ಅವ್ರ ಜಾಗ ಅವ್ರದ್ದೇನು ಬರುತ್ತೆ ಅವ್ರದ್ದು ಕಳಿಸ್ಕೊಬೋದು. ನಮ್ಮದೇನು ಜಾಗ ನಾವೀಗ 40 ವರ್ಷದಿಂದ ನಾವು ಸ್ವಾಧೀನ ಇದ್ದೀವಿ. ಹಾಗಾಗಿ ಅದ್ರಾಗೇನು ತಕರಾರೇನಿಲ್ಲ, ಅವರು ಒಪ್ಕೊಂಡಿದ್ದಾರೆ. ಈಗ ನಮ್ಮ ಅಂಗಡಿ ರೂಮ್ ಏನಿತ್ತು ಅದೇ ಜಾಗದಲ್ಲೇ ಅದರಲ್ಲಿ ಏನೋ ಒತ್ತುವರಿ ಏನಾಗಿಲ್ಲ. ವಾಣಿಜ್ಯ ಸಂಕೀರ್ಣವನ್ನು ಅದೇ ಜಾಗದಲ್ಲಿ ಅದೇ ಸ್ಥಳದಲ್ಲಿ ಕಟ್ತೀವಿ. ನೀರಿನ ನಕಾಶೆ ತಯಾರಾಗ್ತಾ ಇದೆ. ಈಗ ಇವರು ಲಕ್ಷ್ಮಣರಾವ್ ಅವರು ನಿಮ್ಗೆ ಇದನ್ನು ಕೊಟ್ಟಿರಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಏನು? ಲಕ್ಷ್ಮಣ್ ದಾಸ್ ಅನ್ನೋರು ಅವಾಗ ಆಡಳಿತಾಧಿಕಾರಿಗಳ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ಹಂಗಾಗಿ ಅವ್ರದ್ದು ದಾಖಲೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಹತ್ರ ದಾಖಲೆ ಇದೆ, ರೆವಿನ್ಯೂ ರೆಕಾರ್ಡ್ಸ್ ಇದೆ, ಆಮೇಲೆ ಪಾಣಿನೂ ಇದೆ. ಈಗ ಇವ್ರದ್ದು ಶೌಕತ್ ಅವ್ರದ್ದು ಏನಿಲ್ಲ, ಅಲ್ಲಿ ಬಂದಿಲ್ಲ. ಈಗ ಮೊನ್ನೆ ಸರ್ವೆ ಮಾಡಿಸಿದ್ದೆ 100 ಜನನವರು ಸರ್ವೆ ಮಾಡಿಸಿದ್ದಾರೆ. ಸರ್ವೆ ಮಾಡಿಸಿದ್ರು. ಅವ್ರ ಜಾಗದಲ್ಲಿ ಅವರು ಹಿಂಚಕ್ ಪದ್ಧತಿ ಪ್ರಕಾರ ಅವರು ಇರ್ಬೋದು ಅಷ್ಟೇ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ನಗರಸಭೆ ಜಾಗ ಏನಿದೆ ನಗರಸಭೆಯಲ್ಲೇ ಇದೆ. ಒಟ್ಟು ಎಷ್ಟು ಎಕರೆ ಇದೆ? ಒಟ್ಟು 1 ಎಕರೆ 1 ಗುಂಟೆ. ಇದರಲ್ಲಿ ತಾವು ಆ ಖರಾಬು
ಮತ್ತು ಬಿ ಖರಾಬ್ ಅಂತ ಬರುತ್ತೆ, ಒಂದು 9 ಗಂಟೆನೇ ಬರುತ್ತೆ. ಉಳಿದಿರೋದೆಲ್ಲ ನಮ್ಮ ಜಾಗ. ನಾವೀಗ ಅದೇ ಜಾಗದಲ್ಲಿ ಎಷ್ಟು ಅಂದಾಜು ವೆಚ್ಚನ ಈಗ ಸುಮಾರು ಒಂದು 3 ರಿಂದ 4 ಕೋಟಿ ಅಂದಾಜು ವೆಚ್ಚದಲ್ಲಿ ನಾವು ಒಂದು ತರಕಾರಿ ಮಾರ್ಕೆಟು, ಆಮೇಲೆ ಹಣ್ಣಿನ ಮಾರ್ಕೆಟು, ಆಮೇಲೆ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಅದನ್ನು ನೆಕ್ಸ್ಟ್ ಈಗ ಪ್ಲ್ಯಾನನ್ನು ನಗರಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅದನ್ನು ಅನುಮೋದನೆ ತಗೊಂಡು ಮನೆ ಜಿಲ್ಲಾಧಿಕಾರಿಗಳ IDSMT ಯೋಜನೆಯಡಿ ಮನೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆದು ನಾವು ಟೆಂಡರ್ ಮೂಲಕ ಈಗ ಪ್ರಕ್ರಿಯೆಯನ್ನು ಮಾಡ್ತೀವಿ. ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ.